ನಮ್ಮ ಇವತ್ತಿನ ರೆಸಿಪಿ ಆಲೂ ಮೇಥಿ ಪರೋಟ. ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥ ಈ ಪರೋಟ ಇಷ್ಟು ಸಾಫ್ಟ್ ಆಗಿರ್ತೈತಲ್ಲ ಫ್ರೆಂಡ್ಸ್, ಬಾಯಾಗಿಟ್ರೆ ಕರಗಬೇಕು ನೋಡ್ರಿ, ಅಷ್ಟು ಸಾಫ್ಟ್, ಅಷ್ಟು ಟೇಸ್ಟಿಯಾಗಿರ್ತೈತಿ. ಮಾಡೋದು ಭಾಳ ಸಿಂಪಲ್ ಐತಿ, ಈಸಿ ಐತಿ. ಬರ್ರಿ ಈ ಪರೋಟ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ಇಲ್ಲೊಂದು ಪ್ಯಾನ್ ಬಿಸಿಗಿಟ್ಟು ಎಣ್ಣೆ ಕಾಯಿಸ್ಕೊಂಡಿದ್ದೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಖಾರದ ತಕ್ಕಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೂರು ಕೈ ಆಡಿಸ್ಕೊಂಡು ಇದಕ್ಕೆ ಸಣ್ಣಗೆ ಕಟ್ ಮಾಡಿಟ್ಟಿರೋಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ಚೂರು ಗರಂ ಮಸಾಲೆ, ಸ್ವಲ್ಪ ಕೆಂಪು ಖಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ, ಹಬೀಜ ಪುಡಿನ ಹಾಕ್ಕೊಂಡೇನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನೊಮ್ಮೆ ಚಲೋ ತಂಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಯಿಸಿ ಸಿಪ್ಪೆ ತೆಗೆದಿದ್ದಂಥ ಆಲೂಗಡ್ಡಿನ ಮ್ಯಾಶ್ ಮಾಡಿ ಹಾಕ್ಕೊಂಡೇನಿ. ಆಲೂಗಡ್ಡೆ ಹಾಕೊಂಡ್ಮೇಲೆ ಚಲೋ ತಂಗ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅಂದ್ರೆ ನಮ್ಮ ಸೊಪ್ಪು ಮತ್ತು ಆಲೂಗಡ್ಡೆ ಚಲೋ ತಂಗ ಹೊಂದ್ಕೊಳ್ಳೋವರೆಗೂ ಈ ರೀತಿ ಸಣ್ಣ ಉರಿ ಮೇಲೆ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಇಲ್ಲಿ ನಮ್ಮ ಸ್ಟಫಿಂಗ್ ಅಂತೂ ರೆಡಿ ಆಗೈತಿ. ಈಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡೋಕೆ ಇಡೋಣ. ಅಲ್ಲಿವರೆಗೂ ನಾವು ಪರೋಟಾಗ ಹಿಟ್ಟನ್ನು ಹಾಕ್ಕೊಂಬಿಡೋಣ. ಇಲ್ಲೇ ನಾನು ಗೋಧಿ ಹಿಟ್ಟು ತೊಗೊಂಡೇನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ, ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಮತ್ತು ಒಂದು ಆಲೂಗಡ್ಡಿನ ತೆಗೆದಿಟ್ಟಿದ್ದೆ ಸ್ಟಫಿಂಗ್ ಮಾಡುವಾಗನ. ಆ ಆಲೂಗಡ್ಡಿನ ಮತ್ತೊಮ್ಮೆ ಚಲೋ ತಂಗ ಇದಕ್ಕೆ ಮ್ಯಾಶ್ ಮಾಡಿಕೊಂಡು ಸೇರಿಸ್ಕೊಂಡೇನಿ. ಚಲೋ ತಂಗ ಇದನ್ನು ಒಂದು ಸತಿ ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂತ ನಾವು ಚಪಾತಿ ಹಿಟ್ಟಿನ ಹದಕ್ಕೆ, ಪರೋಟ ಹಿಟ್ಟಿನ ಹದಕ್ಕೆ ನಾವು ಇದನ್ನು ನಾದ್ಕೊಂಬಿಡೋಣ. ನೋಡಿರಿ, ಒಮ್ಮೆ ಜಾಸ್ತಿ ನೀರು ಹಾಕೋದು ಬೇಡ, ಯಾಕಂದ್ರೆ ಮೆಂತ್ಯ ಸೊಪ್ಪನ್ನು ಹಾಕೈತಿ ಮತ್ತು ಆಲೂಗಡ್ಡೆನೂ ಹಾಕೈತಿ. ಸ್ವಲ್ಪ ನೀರು ಕಮ್ಮಿ ಹಿಡಿಬೋದು, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ನೀರು ಹಾಕ್ಕೊಂತನ ಸ್ಟೆಪ್ ಬೈ ಸ್ಟೆಪ್ ನೀರು ಹಾಕ್ಕೊಂತ ಇದನ್ನು ಚಲೋ ತಂಗ ಹಿಟ್ಟನ್ನು ಸಾಫ್ಟಾಗಿ ಸ್ವಲ್ಪ ನಾದ್ಕೊಂಬಿಡೋಣ. ಸ್ವಲ್ಪ ಹಿಟ್ಟು ಸಾಫ್ಟ್ ಆಗಿತ್ತಂದ್ರೆ ನಮ್ಮ ಪರೋಟ ಇನ್ನೂ ಸಾಫ್ಟಾಗಿ ಬರ್ತವೆ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೇಲೆ ಒಂದು 10 ನಿಮಿಷ ಈ ಹಿಟ್ಟನ್ನು ಸೈಡಿಗೆ ಇಟ್ಕೊಂಡು ಆಮೇಲೆ ನಾವು ಪರೋಟ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿರಿ, ಪರೋಟ ಹಿಟ್ಟು ರೆಡಿ ಇತ್ತಲ್ಲ, ಅದ್ರದ್ದು ಒಂದು ಸಣ್ಣ ಚಪಾತಿ ಮಾಡ್ಕೊಂಡಿದ್ದೆ. ಸ್ಟಫಿಂಗಿದ್ದು ಒಂದು ಈ ಸಣ್ಣದು ಬೌಲ್ ಮಾಡಿಕೊಂಡು ಅದ್ರೊಳಗೆ ತುಂಬ್ಕೊಂಡೇನಿ. ನಾವು ಹೆಂಗೆ ಹೋಳ್ಗೆ ಎಲ್ಲ ತುಂಬ್ಕೋತೇವಲ್ಲ ಆ ರೀತಿ ಚಲೋ ತಂಗ ಇದನ್ನು ತುಂಬಿಕೊಂಡು ಸ್ಲೋಲಿ ಸ್ವಲ್ಪ ಜೆಂಟಲಾಗಿ ಪ್ರೆಷರ್ ಹಾಕ್ಕೊಂತ ನಾವು ಈ ಪರೋಟನ ಲಟ್ಟಿಸ್ಕೊಂಬಿಡೋಣ. ಸ್ವಲ್ಪ ಹಿಟ್ಟು ಹಚ್ಕೊಳ್ಳೋಣ. ಜಾಸ್ತಿ ಹಿಟ್ಟು ಹಚ್ಚಿದ್ರೆ ಸ್ವಲ್ಪ ಮತ್ತು ಬಿರುಸು ಹಾಕೈತಿ, ಹಾಗಾಗಿ ಸ್ವಲ್ಪ ಹಿಟ್ಟು ಹಚ್ಚಿಸ್ಕೊಂತ ನಾವು ಸ್ಲೋಲಿ ಇದನ್ನು ಪರೋಟನ ಲಟ್ಟಿಸ್ಕೊಂಬಿಡೋಣ. ಅಲ್ಲಿ ನಾನು ಆಲ್ರೆಡಿ ಹಂಚು ಬಿಸಿಗಿಟ್ಟಿದ್ದೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಚ್ಕೊಂಡು ನಾವು ಈ ಪರೋಟ ಹಾಕ್ಕೊಂಡು ಎಣ್ಣೆ ಮತ್ತು ತುಪ್ಪ ಹಚ್ಕೊತಾನೆ ಎರಡು ಸೈಡ್ ಕೆಂಪಗಾಗೋವರೆಗೂ ಬೇಯಿಸ್ಕೊಂಡ್ಬಿಟ್ರೆ ಒಂದು ಟೇಸ್ಟಿಯಾಗಿರೋ ಪರೋಟ ಇಲ್ಲೇ ರೆಡಿ ಆಗೈತಿ. ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗಿತ್ತು, ಟೇಸ್ಟು ಹಂಗೆ ಭಾಳ ಮಸ್ತಾಗಿತ್ತು. ನೀವು ಟ್ರೈ ಮಾಡಿ ನೋಡಿರಿ ಪರೋಟ ಹೆಂಗಾಗಿದ್ವು ಅಂತ. ಟೇಸ್ಟ್ ನನಗೂ ತಿಳಿಸ್ರಿ, ನಂಗೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಾನು ಎಲ್ಲ ವಿಡಿಯೋ ನೋಡಿದ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಬಾಯ್.